ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ನಾಳೆ ದಿನಾಂಕ 22ನೇ ಮಾರ್ಚ್ 2026 ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯುವಂತಹ ಆದರ್ಶ ವಿದ್ಯಾಲಯದ ಎಕ್ಸಾಮ್ಗೋಸ್ಕರ ಈ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಚಾನಲನ್ನು ಅಂತ ತಿಳಿಸುತ್ತಾ, ಓಕೆ, ಮೊದಲನೇದಾಗಿ ನೋಡೋಣ. ಇಲ್ಲಿ 2011ರಲ್ಲಿ ನಡೆದಂತಹ ಇದೊಂದು ಕ್ವಶನ್ ಪೇಪರ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಆದರ್ಶ ವಿದ್ಯಾಲಯದ ಕ್ವಶನ್ ಪೇಪರ್ ಆಗಿರುತ್ತೆ. ಇದು ಮೈನಾರಿಟಿ ಎಕ್ಸಾಮ್ ಕೂಡ ಉಪಯುಕ್ತ ಆಗುತ್ತೆ ಅಂತ ತಿಳಿಸುತ್ತಾ, ಇಲ್ಲಿ ನೋಡ್ಬೋದು ಸಾಮಾನ್ಯ ಜ್ಞಾನ ಫಸ್ಟ್ಗೆ. ಇಲ್ಲಿ ಭಾರತದ ರಾಷ್ಟ್ರ ಭಾಷೆ ಯಾವುದು ಅಂತ ಹೇಳಿದ್ದಾರೆ. 4 ಆಪ್ಷನ್ಸ್ಗಳಲ್ಲಿ ಹಿಂದಿ ಆಗಿದೆ. ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ ಅಂತ ಹೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ 206. ಶೃಂಗೇರಿ ಯಾವ ನದಿಯ ದಡದಲ್ಲಿದೆ ಅಂತ ಹೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ಗಳನ್ನು ನೋಡಿದಾಗ ಇಲ್ಲಿ ತುಂಗಾ ನದಿ ಆಗುತ್ತದೆ. ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ. ಇದು ನೋಡಿದಾಗ ಟಿಪ್ಪು ಸುಲ್ತಾನ್ ಅವರು. ಮತ್ತು ಯಾವ ಜಿಲ್ಲೆಯಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಇದೆ. ಇದು ಹಾಸನ ಜಿಲ್ಲೆಯಲ್ಲಿ. ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು. ಇಲ್ಲಿ ಹಾಕಿ ಆಗಿದೆ. ಹಾರಂಗಿ ಜಲಾಶಯವು ಯಾವ ಜಿಲ್ಲೆಯಲ್ಲಿದೆ. ಹಾಸನ, ಬೀದರ್, ಕೊಡಗು, ಶಿವಮೊಗ್ಗ. ಇಲ್ಲಿ ಕೊಡಗು ಜಿಲ್ಲೆ. ಹಿಮಾಚಲ ಪ್ರದೇಶದ ರಾಜಧಾನಿ ಯಾವುದು. ಹಿಮಾಚಲ ಪ್ರದೇಶ ರಾಜಧಾನಿ ಶಿಮ್ಲಾ ಆಗಿದೆ. ಸಾನಿಯಾ ಮಿರ್ಜಾ ಯಾವ ಆಟದ ಆಟಗಾರ್ತಿ. ಚೆಸ್, ಟೆನ್ನಿಸ್, ಹಾಕಿ, ಕ್ರಿಕೆಟ್ ಅಂತಿದೆ. ಇಲ್ಲಿ ಟೆನ್ನಿಸ್ ಆಗಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಆಚರಿಸ್ತಾರೆ ಗೊತ್ತಾ. ಇಲ್ಲಿ ಮಾರ್ಚ್ 8ರಂದು. ಚಾರ್ ಮಿನಾರ್ ಯಾವ ನಗರದಲ್ಲಿದೆ ಅಂದರೆ ಇದು ಹೈದರಾಬಾದ್ನಲ್ಲಿದೆ. ಜೈ ಜವಾನ್ ಜೈ ಕಿಸಾನ್ ಇದು ಯಾರ ಘೋಷಣೆ ನೋಡಿ. ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು, ಲಾಲಾ ಲಜಪತ್ ರಾಯ್ ಅಂತಿದೆ. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟು ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ 37 ಡಿಗ್ರಿ ಸೆಲ್ಸಿಯಸ್. ಒಂದೇ ಮಾತರಂ ರಚಿಸಿದವರು ಯಾರು ಅಂತ ಹೇಳಿದ್ದಾರೆ. ಇಲ್ಲಿ ಬಂಕಿಮ್ ಚಂದ್ರ ಚಟರ್ಜಿ ಅವರು. ಇನ್ನು ನೆಕ್ಸ್ಟ್ ಅತ್ಯಂತ ದೊಡ್ಡ ಖಂಡ ಯಾವುದು ಅಂದರೆ ಇಲ್ಲಿ ಏಷ್ಯಾ ಖಂಡ ಆಗಿದೆ. ಇನ್ನು ನೆಕ್ಸ್ಟು 16ನೇ ಪ್ರಶ್ನೆ ನೋಡೋಣ. ಇಂಗ್ಲಿಷ್ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ. ಇಲ್ಲಿ 5. ಯಾವ ಪ್ರಾಣಿಯನ್ನು ಮರಳುಗಾಡಿನ ಹಡಗು ಎನ್ನುತ್ತಾರೆ ಅಂದರೆ ಇಲ್ಲಿ ಒಂಟೆ. ಪ್ರಪಂಚದಲ್ಲೇ ಅತ್ಯಂತ ಎತ್ತರದ ಪ್ರಾಣಿ ಯಾವುದು. ಒಂಟೆ, ಕುದುರೆ, ಆನೆ, ಜಿರಾಫೆ. ಇಲ್ಲಿ ಜಿರಾಫೆ ಆಗಿದೆ. ಮಾರ್ಚ್ 11, 2011ರಂದು ಸುನಾಮಿಗೆ ತತ್ತರಿಸಿದ ದೇಶ ಯಾವುದು ಅಂದರೆ ಇಲ್ಲಿ ಜಪಾನ್ ಆಗಿದೆ. ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ್ದು ಯಾವಾಗ ಅಂದರೆ ಅಕ್ಟೋಬರ್ 2, 1869. ನೀವು ಇಂಗ್ಲೀಷ್ ವಿಷಯ ನೋಡೋಣ. ಇಲ್ಲಿ ನೋಡ್ಬೋದು ಮೊದಲನೇ ಪ್ರಶ್ನೆ, ಮೋಹನ್ ಡ್ರೈವರ್. ವಿ ವಿಲ್ ಕಾಲ್ ಮೋಹನ್ ಹ್ಯಾಸ್. ಇಲ್ಲಿ ಡ್ರೈವರ್ ಆಗಿದೆ. ದ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್ ಈಸ್. ಇಲ್ಲಿ ಚಿಲ್ಡ್ರನ್ ಆಗುತ್ತದೆ. ದ ಫಸ್ಟ್ ಡೇ ಆಫ್ ದ ವೀಕ್ ಈಸ್. ಇಲ್ಲಿ ಮಂಡೇ, ಸಂಡೇ, ಸ್ಯಾಟರ್ಡೇ, ಟ್ಯೂಸ್ಡೇ ಅಂತಿದೆ. ಇಲ್ಲಿ ಸಂಡೇ ಆಗಿದೆ. ದ ಕಲರ್ ಆಫ್ ರೋಸ್ ಈಸ್ ಬ್ಲ್ಯಾಕ್, ರೆಡ್, ಗ್ರೀನ್, ಬ್ರೌನ್ ಅಂತಿದೆ. ಇಲ್ಲಿ ರೆಡ್ ಆಗುತ್ತದೆ. ವಿ ವಾಕ್ ವಿತ್ ಅವರ್ ಲೆಗ್ಸ್. ಸೆಕೆಂಡ್ಸ್ ಮೇಕ್ ಆ್ಯನ್ ಅವರ್. 1 ಗಂಟೆಗೆ ಎಷ್ಟು ಸೆಕೆಂಡ್ಸ್ಗಳು ಅಂತ ಹೇಳಿದರೆ ಇಲ್ಲಿ 3600 ಸೆಕೆಂಡ್ಸ್ಗಳು. 6 and 8 ಮೇಕ್ಸ್. ಈ 8 ಮತ್ತು 6 ಕೂಡಿಸಿದಾಗ 14 ಆಗುತ್ತದೆ. ಇಂಡಿಯಾ ಸೆಲೆಬ್ರೇಟ್ಸ್ ಚಿಲ್ಡ್ರನ್ಸ್ ಡೇ ಆನ್. ಇಲ್ಲಿ ನವೆಂಬರ್ 14th. ಮಂಕಿ ಈಸ್ ಎ ಟ್ರೀ ಅಂತಿದೆ. ಮಂಕಿ ಈಸ್ ಕ್ಲೈಂಬಿಂಗ್ ಎ ಟ್ರೀ ಆಗುತ್ತದೆ. ರವಿ ಈಸ್ ಇನ್ ಹೀಸ್ ಕ್ಲಾಸ್ ರೂಮ್ ಆಗುತ್ತದೆ. ದ ಅಪೋಸಿಟ್ ಆಫ್ ಬ್ಯೂಟಿಫುಲ್ ಈಸ್ ವರ್ಸ್ಟ್, ಎಕ್ಸಲೆಂಟ್, ಅಗ್ಲಿ, ರೂಡ್ ಅಂತಿದೆ. ಇಲ್ಲಿ ಅಗ್ಲಿ ಆಗಿದೆ. ಇಲ್ಲಿ ಚೂಸ್ ದ ಮಿಸ್ಸಿಂಗ್ ಲೆಟರ್ಸ್ ಅಂತಿದೆಯಲ್ಲ, ಇದು ಡ್ರೀಮ್ ಎನ್ನುವಂತಹ ಶಬ್ದ DREAM. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನವೆಂಬರ್ ಕಮ್ಸ್ ಆಫ್ಟರ್ ಅಂತಿದೆಯಲ್ಲ, ಅದು ಅಕ್ಟೋಬರ್ ಆಗುತ್ತದೆ. ದ ಸನ್ಸೆಟ್ಸ್ ಇನ್ ದ. ಇಲ್ಲಿ ನೋಡ್ಬೋದು ಈಸ್ಟಲ್ಲಿ ಸನ್ರೈಸ್ ಆಗುತ್ತೆ, ವೆಸ್ಟಲ್ಲಿ ಸನ್ಸೆಟ್ ಆಗುತ್ತದೆ. ದ ಸೌಂಡ್ ಮೇಡ್ ಬೈ ಎಲಿಫೆಂಟ್ ಈಸ್. ಇಲ್ಲಿ ಟ್ರಂಟ್ ಆಗುತ್ತದೆ. ಇಲ್ಲಿ ಈಸ್ ಕಾಲ್ಡ್ ವೀಕೆಂಡ್ ಆಫ್ ದ ವೀಕ್. ಯಾವುದಕ್ಕೆ ವೀಕೆಂಡ್ ಅಂತಾರೆ. ಇಲ್ಲಿ ಸ್ಯಾಟರ್ಡೇ ಇದೆಯಲ್ಲ ಅದಕ್ಕೆ ವೀಕೆಂಡ್ ಅಂತಾರೆ. ದ ಬುಕ್ ಈಸ್ ಆನ್ ದ ಟೇಬಲ್ ಆಗುತ್ತದೆ. ದ ಕೌ ಈಸ್ ಎ. ಇಲ್ಲಿ ಡೊಮೆಸ್ಟಿಕ್ ಎನಿಮಲ್. ಇಲ್ಲಿ ನೆಕ್ಸ್ಟು ಬ್ರಿಂಗ್ಸ್ ಅಸ್ ದ ಲೆಟರ್ಸ್ ಯಾರು ಅಂದರೆ ಇಲ್ಲಿ ಪೋಸ್ಟ್ಮನ್ ಬ್ರಿಂಗ್ಸ್ ಅಸ್ ದ ಲೆಟರ್ಸ್ ಆಗಿದೆ. ಇನ್ನು ವಿಜ್ಞಾನ ವಿಷಯ ನೋಡೋಣ. ಸಸ್ಯಗಳು ತಮ್ಮ ಆಹಾರ ತಯಾರಿಸಿಕೊಳ್ಳಲು ಬಳಸುವ ಶಕ್ತಿ ಯಾವುದು ಅಂದರೆ ಇಲ್ಲಿ ಸೌರಶಕ್ತಿ ಆಗಿದೆ. ಇನ್ನು ಭೂಮಿಯ ಯಾವ ಬಲದಿಂದ ಮಳೆಯ ಹನಿಗಳು ನೆಲಕ್ಕೆ ಬೀಳುತ್ತವೆ ಅಂತ ಹೇಳಿದರೆ ಅದು ಗುರುತ್ವಾಕರ್ಷಣಾ ಬಲ, ಬಿ ಆಪ್ಷನ್ ಆಗುತ್ತದೆ. ಸೂಕ್ಷ್ಮಾಣುಜೀವಿಗಳನ್ನು ನೋಡಲು ಉಪಯೋಗಿಸುವ ಸಾಧನ ಯಾವುದು ಅಂದರೆ ಇಲ್ಲಿ ಸೂಕ್ಷ್ಮದರ್ಶಕ ಆಗಿದೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ. ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಸಾರಜನಕ, ಮಿಥೇನ್ ಅಂತಿದೆ. ಇಲ್ಲಿ ಇಂಗಾಲ ಡೈಆಕ್ಸೈಡ್ ಅಲ್ಲ, ಆಮ್ಲಜನಕ ಆಗಿದೆ.
ಇದು ಏಕಕೋಶ ಜೀವಿಗೆ ಉದಾಹರಣೆಯಾಗಿದೆ ಅಂತ ಹೇಳಿದರೆ ಅದು ಅಮೀಬಾ ಆಗಿದೆ. ಮೀನು ಯಾವ ಅಂಗದಿಂದ ಉಸಿರಾಡುತ್ತದೆ? ಮೂಗು, ಕಿವಿರುಗಳು, ಚರ್ಮ, ಶ್ವಾಸಕೋಶ ಅಂತಿದೆ, ಇದು ಕಿವಿರುಗಳು. ಗಾಳಿಯಲ್ಲಿ ಸಾರಜನಕದ ಪ್ರಮಾಣ ಎಷ್ಟು ಅಂದರೆ ಇಲ್ಲಿ 78% ಇದೆ. ಕಳ್ಳಿಗಿಡವು ನೀರನ್ನು ಎಲ್ಲಿ ಶೇಖರಿಸಿಕೊಳ್ಳುತ್ತದೆ ಅಂದರೆ ಆಮ್ಲಜನಕ, ನೋಡ್ಬೋದು ಬೇರುಗಳಲ್ಲಿ, ಎಲೆ, ಕಾಂಡದಲ್ಲಿ, ಕೊಂಬೆಗಳಲ್ಲಿ ಅಂತಿದೆ, ಕಾಂಡದಲ್ಲಿ. ಗಾಳಿಯ ಕ್ರಿಯಾಶೀಲ ಭಾಗವನ್ನು ಹೆಸರಿಸಿ ಅಂತ ಹೇಳಿದರೆ ಅದು ಆಮ್ಲಜನಕ ಆಗಿದೆ. ಸ್ವಯಂ ಪ್ರಕಾಶಮಾನ ವಸ್ತುವಿಗೆ ಉದಾಹರಣೆ ಅಂದರೆ ನಕ್ಷತ್ರಗಳು, ಚಂದ್ರ, ಮರ, ಘನ ಅಂತಿದೆ, ಇಲ್ಲಿ ನಕ್ಷತ್ರಗಳು. ಚಂದ್ರ ಯಾರ ಬೆಳಕನ್ನು ಪ್ರತಿಫಲಿಸುತ್ತಾನೆ ಅಂತಿದೆ, ಅದು ಸೂರ್ಯನ ಬೆಳಕು. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಯಾವ ದಿನದಂದು ಚಂದ್ರಗ್ರಹಣ ಸಂಭವಿಸುತ್ತದೆ ಅಂದರೆ ಅದು ಹುಣ್ಣಿಮೆ. ವಾಹನಗಳ ಕರ್ಕಶ ಶಬ್ದದಿಂದ ಯಾವ ಮಾಲಿನ್ಯ ಉಂಟಾಗುತ್ತದೆ ಅಂದರೆ ಶಬ್ದ ಮಾಲಿನ್ಯ. ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂದರೆ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಅತ್ಯಂತ ಕಡಿಮೆ ವೆಚ್ಚದ ಸಮೂಹ ಮಾಧ್ಯಮ ಯಾವುದು ಅಂದರೆ ದೂರದರ್ಶನ, ದೂರವಾಣಿ, ರೇಡಿಯೋ, ವಾರ್ತಾಪತ್ರಿಕೆ ಅಂತಿದೆ, ಅಥವಾ ನ್ಯೂಸ್ ಪೇಪರ್. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ನೀವು ನೆಕ್ಸ್ಟ್ ನೋಡ್ಬೋದು, ಆಹಾರದಲ್ಲಿರುವ ನೀರು ಮತ್ತು ಲವಣಾಂಶಗಳನ್ನು ಹೀರಿಕೊಳ್ಳುವಂತಹ ಒಂದು ಅಂಗ ಯಾವುದು ಅಂದರೆ ಇಲ್ಲಿ ಸಣ್ಣ ಕರಳು. ಮೆದುಳಿನ ಬಣ್ಣ ಯಾವುದು ಅಂತ ಹೇಳಿದರೆ ಇಲ್ಲಿ ಬೂದು ಬಣ್ಣ. ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಅಂದರೆ ಇಲ್ಲಿ ಸ್ಕರ್ವಿ. ಡಿ ಆಪ್ಷನ್ ಇದೆ ಅಲ್ಲ, ಅದಾಗುತ್ತದೆ. ಮೂತ್ರಜನಕಾಂಗದ ಕಾರ್ಯವೇನು ಅಂತ ಹೇಳಿದರೆ ಇಲ್ಲಿ ರಕ್ತ ಶುದ್ಧೀಕರಣ. ಇನ್ನೊಂದು, ಎಷ್ಟು ಗಂಟೆಗಳ ಕಾಲ ಆಹಾರ ಜಠರದೊಳಗೆ ಇರುತ್ತದೆ? ಇಲ್ಲಿ 8ರಿಂದ 10 ಗಂಟೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ.